ಪ್ರಾಬ್ಲಮ್ ಆಯಿತು ಅಂದರೆ ನೀವೇ ಫೇಸ್ ಮಾಡಬೇಕು. ಫಸ್ಟ್ ನೈಟು 12 ಗಂಟೆ ರಾತ್ರಿ ಏನೇನೋ ಸೌಂಡ್ಗಳು ಕೇಳಿಸ್ತಿದೆ, ನಿದ್ದೆ ಅಂತೂ ಮಾಡೋಕ್ಕಾಗ್ತಿಲ್ಲ. ಬೆಂಕಿ ಹಾಕಿದ್ದೆ, ಈಗ ಹಾರೋಗಿದೆ. ಅದು ಸ್ಟಾರ್ಟಿಂಗ್ ಬರಬೇಕಾದ್ರೆ ಇನ್ನು ಸ್ವಲ್ಪ ದೂರ ಹೋದರೆ ಇಲ್ಲಿ ಸ್ಮಶಾನನೂ ಇದೆ ಅಂತೆ ಹತ್ರ. ಓ ಶಿಟ್, ಭಯನೇ ಆಗ್ಬಿಡ್ತಿದ್ರು. ನಾಯಿ ನನ್ನ ಲಾಸ್ಟ್ ಸೋಲೋ ಕ್ಯಾಂಪಿಂಗ್ ನ ನೀವು ಎಣ್ಣೆಗುಂಬ ಫಾರೆಸ್ಟ್ ಅಲ್ಲಿ ನೋಡಿರ್ತೀರಾ. ಅಲ್ಲಿ ನೈಟ್ ಸ್ಟೇ ಆಗಿ ನಾನು ಒಬ್ಬನೇ ಸೋಲೋ ಕ್ಯಾಂಪಿಂಗ್ ನ ಮಾಡಿದ್ದೆ. ಇವತ್ತು ಒಂದು ತಮಿಳುನಾಡಿನ ದೊಡ್ಡ ಮಾಯನಗರ ಆ ಒಂದು ವಿಲೇಜ್ ಗೆ ಬಂದಿದ್ದೀನಿ. ಒಂದು ತೋಟದಲ್ಲಿ ನಾನು ಒಂದು ಕ್ಯಾಂಪಿಂಗ್ ನ ಮಾಡಬೇಕು ಅಂತ ಪ್ಲಾನಿಂಗ್ ಅಲ್ಲಿ ಇದ್ದೀನಿ. ನನ್ನ ಲಾಸ್ಟ್ ಕ್ಯಾಂಪಿಂಗ್ ನೀವು ಎಣ್ಣೆಗುಂಬ ಫಾರೆಸ್ಟ್ ಅಲ್ಲಿ ನಾನು ಕ್ಯಾಂಪಿಂಗ್ ಮಾಡಿದ್ದೆ, ಸೋಲೋ ಕ್ಯಾಂಪಿಂಗ್. ಅದು ತುಂಬಾ ಚೆನ್ನಾಗಿತ್ತು. ಸೊ ವೆಲ್ಕಮ್ ಬ್ಯಾಕ್ ಟು ರಾಜ್ ದಿನಹಳ್ಳಿ ಯೂಟ್ಯೂಬ್ ಚಾನೆಲ್ ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನಂತೂ ತುಂಬಾ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವತ್ತು ನೋಡೋಣ ಒಂದು ಚಾಲೆಂಜ್, ಈ ಒಂದು ಸೋಲೋ ಕ್ಯಾಂಪಿಂಗ್ ನ ಮಾಡೋಣ ಅಂತ ಪ್ಲಾನಿಂಗ್ ಅಲ್ಲಿ ಇದ್ದೀನಿ. ಯಾಕಂದ್ರೆ ನಾನು ಲಾಸ್ಟ್ ಟೈಮ್ ಕಾಡಲ್ಲಿ ಮಾಡಿದಾಗ ಅಷ್ಟೊಂದು ಫಿಯರ್ ಆಗ್ಲಿಲ್ಲ. ಬಟ್ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಈ ಒಂದು ಲೊಕೇಶನ್ ಬಂದು ತುಂಬಾನೇ ಫಿಯರ್ ಆಗ್ತಿದೆ. ಯಾಕಂದ್ರೆ ತುಂಬಾನೇ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಮನೆಗಳಿದೆ. ಯಾವುದೋ ಒಂದು ತೋಟದಲ್ಲಿ ನಾನು ಒಂದು ಪರ್ಮಿಷನ್ ತಗೊಂಡು ನೀವು ಇಲ್ಲಿ ಕ್ಯಾಂಪಿಂಗ್ ಮಾಡಬಹುದು ಅಂತ ಹೇಳಿದಕ್ಕೆ ನಾನು ಈ ಲೊಕೇಶನ್ ಬಂದಿದ್ದೀನಿ. ಸೊ ನೋಡೋಣ ಇವತ್ತು ಕ್ಯಾಂಪಿಂಗ್ ಮಾಡಿ ಆ ಕ್ಯಾಂಪಿಂಗ್ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ನಾನು ಎಲ್ಲವನ್ನ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಶೇರ್ ಮಾಡ್ಕೊಂತೀನಿ. ನನ್ನ ಕ್ಯಾಂಪಿಂಗ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಮತ್ತೆ ಸೋಲೋ ಕ್ಯಾಂಪಿಂಗ್ ಅಂದ್ರೆ ಹೇಗಿರುತ್ತೆ. ಯಾಕಂದ್ರೆ ಸೆಕೆಂಡ್ ಟೈಮು ನಾನು ಸೋಲೋ ಕ್ಯಾಂಪಿಂಗ್ ನ ಮಾಡ್ತಿರುವಂತದ್ದು. ನೋಡೋಣ ಯಾವ ತರ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ. ಅಯ್ಯೋ, ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ. ತುಂಬಾನೇ ಕತ್ಲೆ ಇದೆ. ಸೊ ನನ್ನ ತಂದಿದ್ದು ಬ್ಯಾಟ್ರಿ ಫೋಕಸ್ ಬೇರೆ ಅಷ್ಟೊಂದು ಇಲ್ಲ. ಅದಕ್ಕೆ ಪ್ಲಾನಿಂಗ್ ಏನಪ್ಪಾ ಅಂದ್ರೆ ಈ ಕ್ಯಾಂಪಿಂಗ್ ಅಲ್ಲಿ ನಾನು ಫೈರ್ ಕ್ಯಾಂಪ್ ಮಾಡ್ಕೊಳ್ಳೋಣ ಅಂತ. ಯಾಕಂದ್ರೆ ಬೆಂಕಿ ಇತ್ತು ಅಂದ್ರೆ ಸ್ವಲ್ಪ ಸೇಫ್ ಆಗಿ ಇರ್ತೀವಿ, ಸ್ವಲ್ಪ ಬೆಳಕು ಕೂಡ ಬರುತ್ತೆ. ಆಯ್ತು, ಆಮೇಲೆ ಆಲ್ರೆಡಿ ಫೈರ್ ಕ್ಯಾಂಪಿಗೆ ಒಂದು ಸೌದೆಗಳು ಸಿಕ್ತು ನಮ್ಗೆ. ಈ ತರ ಸೌದೆಗಳಿದೆ. ಈ ತರ 1-2 ಇದ್ರೆ ಸಾಕು, ನೈಟ್ ಫುಲ್ ಫೈರ್ ಕ್ಯಾಂಪಿಗೆ ಹೆಲ್ಪ್ ಆಗುತ್ತೆ. ಓ ಗುರು, ತುಂಬಾನೇ ಖುಷಿ ಆಗ್ತಿದೆ. ಯಾಕಂದ್ರೆ ಸ್ಟಾರ್ಟಿಂಗ್ ಬಂದಾಗ ಈ ಲೊಕೇಶನ್ ಅಲ್ಲಿ ನನ್ಗೆ ಏನು ಕಾಣಿಸ್ತಿರ್ಲಿಲ್ಲ. ಮತ್ತೆ ಸೌದೆಗಳು ತಗೊಂಡ್ ಬಂದೆ, ಅಲ್ಲೆಲ್ಲಿ ಬಿದ್ದಿತ್ತು ಸೌದೆಗಳು. ಈಗ ಬೆಂಕಿ ಹಾಕಿದ್ದೀನಿ. ಈಗ ಬೆಂಕಿ ಹಾಕಿರೋದ್ರಿಂದ ಇಲ್ಲೆಲ್ಲ ಚೆನ್ನಾಗಿ ಒಂದು ಒಳ್ಳೆ ಬೆಳಕಿದೆ. ನನ್ಗೆ ಅಷ್ಟೊಂದು ಭಯ ಆಗ್ತಿರ್ಲಿಲ್ಲ. ಸ್ಟಾರ್ಟಿಂಗ್ ಬಂದಾಗ ಅಂತೂ ಎಲ್ಲಿ ಬಂದ್ಬಿಟ್ಟೆ ಅನ್ನೋ ಒಂದು ಫೀಲ್ ಅಲ್ಲಿ ನಾನು ತುಂಬಾನೇ ಒಂದು ಭಯ ಆಗ್ತಿತ್ತು. ಇವಾಗ ಬೆಂಕಿ ಹಾಕಿದ್ದೀನಿ. ಯಾಕಂದ್ರೆ ನನ್ ತುಂಬಾ ಸ್ಪೆಷಲ್ ಡೇ ಇವತ್ತು. ನಾನು ಫಸ್ಟ್ ಕ್ಯಾಂಪಿಂಗ್ ಮಾಡಿದ್ದೆ. ಆ ಕ್ಯಾಂಪಿಂಗ್ ಅಲ್ಲೂ ಅಷ್ಟೊಂದು ಖುಷಿ ಆಗಿರ್ಲಿಲ್ಲ. ಸೆಕೆಂಡ್ ಟೈಮ್ ನಾನು ಫೈರ್ ಕ್ಯಾಂಪಿಂಗ್ ಮಾಡ್ತಿದ್ದೀನಿ. ತುಂಬಾನೇ ಖುಷಿ ಆಗ್ತಿದೆ ನನ್ಗೆ. ಯಾಕಂದ್ರೆ ಎಲ್ಲೋ ಯಾವ್ದೋ ಒಂದು ಲೊಕೇಶನ್ ಬಂದು, ಆಕ್ಚುಲಿ ಇದು ನಮ್ಮ ಕರ್ನಾಟಕ ಮತ್ತೆ ತಮಿಳುನಾಡು ಬಾರ್ಡರ್ ಅಲ್ಲಿ ಇರುವಂತ ಒಂದು ವಿಲೇಜ್ ಅಲ್ಲಿ ನಾನು ಇರುವಂತದ್ದು. ಇವತ್ತು ಇಲ್ಲಿ ಯಾರು ಹೆಲ್ಪ್ ಮಾಡೋರಿಲ್ಲ. ಯಾವ್ದೋ ಒಂದು ಲೊಕೇಶನ್ ಬಂದು ಈ ತರ ಎಲ್ಲ ಫೈರ್ ಕ್ಯಾಂಪಿಂಗ್ ಮಾಡ್ತಿದ್ದೀನಿ ಅಂದ್ರೆ ನನ್ಗೆ ಖುಷಿ ಆಗ್ತಿದೆ. ಇವತ್ತು ತುಂಬಾನೇ ಖುಷಿ ಆಗ್ತಿದೆ. ನಾನು ಫೈರ್ ಕ್ಯಾಂಪ್ ನ ಮಾಡ್ತಿರುವಂತದ್ದು. ಅಷ್ಟು ಹೊಟ್ಟೆ ಹಸಿತಿದೆ. ನಾನು ಮ್ಯಾಗಿನ ಪ್ರಿಪೇರ್ ಮಾಡ್ಕೊಬೇಕೀಗ. ಸ್ವಲ್ಪ ನೀರು ಹಾಕೊಂಡಿದ್ದೀನಿ. ಸ್ವಲ್ಪ ನೀರನ್ನ ಜಾಸ್ತಿ ಹಾಕೊಂಡ್ರೆ ನಿಮ್ಗೆ ಲಾಸ್ಟಿಗೆ ರಸಂ ತರ ಸಿಗುತ್ತೆ. ನೀರು ಕಡಿಮೆ ಆಯ್ತು ಅಂದ್ರೆ ಅದು ತುಂಬಾ ಗಟ್ಟಿ ಆಗ್ಬಿಡುತ್ತೆ, ತಿನ್ನಕ್ಕಾಗಲ್ಲ. ಮ್ಯಾಗಿಲ್ ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಹಾಕಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ.
ಬಟ್ ನಾನು ಕ್ಯಾಂಪಿಂಗಲ್ಲಿ ಯಾವ ವೆಜಿಟೇಬಲ್ ತೊಗೊಳಕ್ಕಾಗಲಿಲ್ಲ. ಸೊ ಮ್ಯಾಗಿ ಅಷ್ಟೇ ತೊಗೊಂಡಿದ್ದೀನಿ. ಮ್ಯಾಗಿ, ನೀರು ಬಿಟ್ಟರೆ ಜೊತೆಲಿ ಮ್ಯಾಗಿ ಜೊತೆಲಿ ಸಿಗುವಂಥ ಮಸಾಲೆನ ನಾನು ಇವತ್ತು ಯೂಸ್ ಮಾಡ್ಕೋಬೇಕಷ್ಟೇ. ಮ್ಯಾಗಿ ರೆಡಿ ಆಯಿತು. ಈಗ ನಾನು ಮ್ಯಾಗಿನ ಟೇಸ್ಟ್ ಮಾಡಬೇಕೀಗ. ಚೆನ್ನಾಗಿದೆ, ತುಂಬ ಬಿಸಿ ಇದೆ. ಇವಾಗ ಕಾಮಿಡಿ ಏನಪ್ಪ ಅಂದರೆ ಕುಡಿಯೋದಕ್ಕೆ ನೀರಿಲ್ಲ, ಅದು ಪ್ರಾಬ್ಲಮ್. सब क्या देखना पड़ रहा है, अच्छा है मैं अंधा हूँ. ಒಂದೊಂದು ಬಾಟ್ಲಿ ಇತ್ತು, ಕೋಪದಲ್ಲಿ ಎಲ್ಲೋ ಬಿಸಾಕ್ಬಿಟ್ಟಿದ್ದೀನಿ. ಕುಡಿಯೋದಕ್ಕೆ ನೀರಿಲ್ಲ, ಬರೀ ಮ್ಯಾಗಿನ ತಿನ್ಕೊಂಡು ನಾನು ಮಲಗಬೇಕು. ನಾನು ಎಕ್ಸ್ಟ್ರಾ ಬಾಟ್ಲು ತರಬೇಕಿತ್ತು, ನೀರು ತಂದಿಲ್ಲ. ಈಗ ಟೆಂಟನ್ನು ಕ್ಲೋಸ್ ಮಾಡ್ಕೊಳ್ಳೋಣ. ಈ ಟೆಂಟಲ್ಲಿ ಪ್ಲಸ್ ಪಾಯಿಂಟ್ ಏನು ಗೊತ್ತಾ ನೋಡಿ, ಮಸ್ಕಿಟೋ ನಟ್ಟು ಬೇರೆ ಕೊಟ್ಟಿದ್ದಾರೆ. 2 ಲೇಯರ್ಸ್ ಇದೆ. 2 ಲೇಯರ್ನ ನಾವು ಕ್ಲೋಸ್ ಮಾಡ್ಕೋಬೇಕು. ಓಕೆ, ಈಗ ನಾನು ನನ್ನ ಬ್ಯಾಗ್ನೇ ಪಿಲ್ಲೋ ಮಾಡ್ಕೊತೀನಿ. ಓಕೆ, ಗುಡ್ ನೈಟ್. ನಾಳೆ ಬೆಳಗ್ಗೆ ಸಿಗೋಣ. ನೈಟು 12 ಗಂಟೆ ರಾತ್ರಿ ಏನೇನೋ ಸೌಂಡ್ಗಳು ಕೇಳಿಸ್ತಿದೆ. ನಿದ್ದೆ ಅಂತೂ ಮಾಡೋಕ್ಕಾಗ್ತಿಲ್ಲ. ಬೇರೆ ಬೇರೆ ಸೌಂಡ್ಸ್ಗಳು ಕೇಳ್ತಿದೆ. ನಾನು ಒಬ್ಬರೇ ಇದ್ದಾಗ ಏನೇನೋ ಸೌಂಡ್ಗಳು ಕೇಳಿಸ್ತಿದೆ. ಈ ಕಡೆ ನಾಯಿ ಬೊಬ್ಬ ಸೌಂಡ್ ಕೇಳಿಸಿದ್ರೆ, ಈ ಕಡೆ ಏನೋ ಓಡಾಡ್ದಂಗೆ ಸೌಂಡ್ ಕೇಳಿಸುತ್ತೆ. ಕೆಲವೊಂದು ಟೈಮಲ್ಲಿ ಟೆಂಟ್ ಗಾಳಿಗೆ ಅಲ್ಲಾಡುತ್ತೆ. ಆ ಟೈಮಲ್ಲೂ ಭಯ ಆಗ್ತಿದೆ. ನಿದ್ದೆ ಮಾಡೋಕ್ಕಂತೂ ಆಗ್ತಿಲ್ಲ. ಸುಸ್ಸು ಹೊರಗಡೆ ಹೋಗಿ ನಾನು ಸುಸ್ಸು ಮಾಡೋಕ್ಕಾಗ್ತಿಲ್ಲ, ಇಲ್ಲ ಒಂದ ಮಾಡೋಕ್ಕಾಗ್ತಿಲ್ಲ. ಆ ರೇಂಜಿಗೆ ಭಯ ಆಗ್ತಿದೆ. ಈಗ ಓ ಶಿಟ್, ಭಯನೇ ಆಗ್ಬಿಡ್ತು ಗುರು. ನಾಯಿ ಹೊರಗಡೆ ಬಂದೆ. ಸೊ ನಾಯಿ ನಾನು ಇದೇನಪ್ಪ ಅನ್ಕೊಂಡ್ಬಿಟ್ಟಿದೆ. ಸದ್ಯ ನನ್ನ ಸೇಫ್ಟಿಗೆ ನನ್ನ ಬಾಡಿ ಗಾರ್ಡ್ ಆಗಿ ನಾಯಿ ದೇವ್ರು ಯಾವ್ಯಾವ ರೂಟಲ್ಲಿ ಬರ್ತಾನೆ ಅಂತ ಅಪ್ಪ ತುಂಬ ಹೆದರ್ಬಿಟ್ಟಿದೆ. ನಾನು ಒಂದು ಮ್ಯಾಗಿ ಮಾಡಿ ನಾನು ಹೊರಗಡೆ ಇಟ್ಟಿದ್ನಲ್ಲ, ಆ ಸ್ಮೆಲ್ಲಿಗೆ ನಾಯಿ ಬಂದ್ಬಿಟ್ಟಿದೆ. ಓ ಮೈ ಗಾಡ್,
ಪಾಪ ಸದ್ಯ ಇದು ಬಂದಿದ್ದಕ್ಕೆ ನನಗೆ ತುಂಬಾ ಖುಷಿ ಆಯ್ತು. ಏನು ಅನ್ಕೊಂಡಿದ್ದೆ, ನೋಡಿದ್ರೆ ನಾಯಿ ಟೆಂಟ್ ಅಲ್ಲಾಡಿದ್ದಕ್ಕೆ ಶೇಕ್ ಆಗಿದ್ದಕ್ಕೇನೆ ಹಚ್ಬಿಟ್ಟೆ. ಹೊರಗಡೆ ಹೋಗಿ ನೋಡಿದ್ರೆ ನಾಯಿ. ನೋಡೋಣ ನಾಯಿ ಇಲ್ಲೇ ಇದೆಯಾ ಇಲ್ಲ ಹೋಗ್ಬಿಟ್ಟಿದೆಯಾ ಅಂತ ನೋಡ್ಬೇಕೀಗ. ನೋಡಿ ಅಲ್ಲೇ ಕೂತಿದೆ. ಸೊ ನಾಯಿ ಇರೋದಕ್ಕೆ ನನಗೆ ತುಂಬಾ ಸೇಫ್ಟಿ. ಈಗ ನಾನು ರಾತ್ರಿ ಫೈರ್ ಕ್ಯಾಂಪಿಂಗ್ ಮಾಡಿದ್ನಲ್ಲ ನೋಡಿ, ಬೆಂಕಿ ಹಾಕಿದ್ನಲ್ಲ, ಅದು ಹೇಗೆ ಇದೆ ಸದ್ಯ ನೋಡಿ. ಫೈರ್ ಕ್ಯಾಂಪಿಂಗ್ ಮಾಡಿದ್ದಕ್ಕೆ ನಾನು ಸ್ವಲ್ಪ ಈಸಿ ಆಯ್ತು ನನಗೆ, ಇಲ್ಲಿದ್ರೆ ತುಂಬಾನೇ ಭಯ ಆಗೋದು. ಓಕೆ, ನಮಸ್ಕಾರ, ಶುಭೋದಯ. ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹ್ಯಾಪಿ ಆಗಿರಿ, ಖುಷಿಯಾಗಿರಿ. ಬಾಯ್.